ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೈಸೂರಿನ ನಾದಬ್ರಹ್ಮ ಸಂಗೀತ ಸಭಾ ಸಭಾಂಗಣದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಶ್ರೀ ಜನಚೈತನ್ಯ ಫೌಂಡೇಶನ್ ರವರ ವತಿಯಿಂದ ಎಸ್ ಜಾನಕಿ ರವರ ನುಡಿ ನಮನ ಕಾರ್ಯಕ್ರಮ ಹಾಗೂ ಜನಪ್ರಿಯ ಭಾವಗೀತೆಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ನೇತೃತ್ವದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಲಕ್ಷ್ಮಣ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಆಯೋಜಿಸಲಾಯಿತು. ಏನೋ ಈ ಕಾರ್ಯಕ್ರಮದಲ್ಲಿ ಕಿಕ್ಕಿರಿದು ತುಂಬಿದ ಜನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಅದ್ಭುತವಾದಂಥ ಗಾಯನ, ಸಂಗೀತ, ರಸಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರೇಕ್ಷಕರು ಚಪ್ಪಾಳೆ ಸಿಳ್ಳೆ ಹೊಡೆಯುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಅದ್ದೂರಿ ಮೆರುಗು ತಂದುಕೊಟ್ಟರು. ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ. ರಾಜೇಶ್ ಪಡಿಯಾರ್ ಸರ್ ಅವರು ಬಹಳ ಅದ್ಭುತವಾಗಿ ಆಡಿದ್ದಾರೆ. ಲಕ್ಷ್ಮೀ ವಿಸುರಾಜ್ ರವರು ಹಾಗೆ ಡಾಕ್ಟರ್ ಸುಭಾಷ್ ರವರು ಆಗಮಿಸಿದ್ದಾರೆ. ಅವರು ಕೂಡ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆ ಜೊತೆಗೆ ಸ್ವಾಗತವನ್ನು ಕೋರೋಣ.
ಲಕ್ಷ್ಮಣ್ ಸರ್ ಈ ಕಡೆ ನೋಡಿ ಹೇಗೆ. ಓಕೆ. ಜನಚೈತನ್ಯ ಫೌಂಡೇಶನ್ ವತಿಯಿಂದ ಎಸ್ ಜಾನಕಮ್ಮರವರಿಗೆ ಗೀತ ನಮನ ಕಾರ್ಯಕ್ರಮನ ನಾದಬ್ರಹ್ಮ ಸಭಾಂಗಣ ಲಕ್ಷ್ಮೀಪುರ ಮೈಸೂರು ಇಲ್ಲಿ ಆಯೋಜನೆ ಮಾಡಿದ್ವಿ. ಜಾನಕಮ್ಮ ಅವರು ಆಡಿರುವಂಥ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಕಾರ್ಯಕ್ರಮನ ತುಂಬ ಯಶಸ್ವಿಗೊಳಿಸಿದ್ದೇವೆ. ಈ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳು ಕಿಕ್ಕಿರಿದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಡ್ಡಿಕೆರೆ ಗೋಪಾಲ್ ಸರ್ ಅವರು ಬಂದು ನೆರವೇರಿಸಿದ್ರು. ಅಧ್ಯಕ್ಷತೆಯನ್ನು ಡಾಕ್ಟರ್ ನಾಗರಾಜ್ ವಿ ಬೈರಿ ಅವರು ವಹಿಸಿದರು. ಹಾಗೆ ಮುಖ್ಯ ಅತಿಥಿಗಳಾಗಿ HV ರಾಜೀವ್ ಅವರು, ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ, ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರು, ನಿವೃತ್ತ ಜಂಟಿ ನಿರ್ದೇಶಕರು, ಹಾಗೆ ಅಂಶಿ ಪ್ರಸನ್ನ ಕುಮಾರ್ ಅವರು ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು, ಹಾಗೆ ನಿತ್ಯಾನಂದ್ ಕಾಮತ್ ಅವರು ಹಿರಿಯ ತಬಲಾ ವಿದ್ವಾನ್ ಹಾಗೂ ಆಕಾಶವಾಣಿ ಕಲಾವಿದರು, ಹಾಗೆ ಡಾಕ್ಟರ್ AS ಶ್ರೀಲತಾ ಮನೋಹರ್ ಇವರೆಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿದ್ದರು. ಈ ಒಂದು ಜಾನಕಮ್ಮ ಅವರ ಗೀತ ನಮನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ನಿತ್ಯಾನಂದ ಕಾಮತ್ ಅವರಿಗೆ ಸಂಗೀತ ಚೈತನ್ಯ ಅನ್ನೋ ಒಂದು ಪ್ರಶಸ್ತಿನ ನಾವು ಪ್ರದಾನ ಮಾಡಿದ್ದೇವೆ. ಹಾಗೆಯೇ AS ಶ್ರೀಲತಾ ಮನೋಹರ್ ಅವರಿಗೆ ಇವರು ಕವಿಗಳು ಮತ್ತು ಕಥೆಗಾರ್ತಿ ಮತ್ತು ಹಾಡುಗಾರರು, ಶಿಕ್ಷಕಿ ಕೂಡ. ಇವರಿಗೆ ನಾವು ಕವಿರತ್ನ ಚೈತನ್ಯ ಪ್ರಶಸ್ತಿಯನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಪಕ್ಕವಾದ್ಯದಲ್ಲಿ TN ರವಿಶಂಕರ್ ಅವರು ಕೀಬೋರ್ಡ್, ಹೆಬ್ಬಾಡಿ ಮಾದೇವ್ ಅವರು ತಬಲಾ, ಹಾಗೂ ಬಾಬಿ ಸರ್ ಅವರು ಗಿಟಾರು, ಅರುಣ್ ಅವರು ರಿದಮ್ ಪ್ಯಾಡ್ನಲ್ಲಿ ಸಹಕರಿಸಿ ಅವರ ಒಂದು BGM ಅವರು ಕೊಟ್ಟಂಥ ಒಂದು ಮ್ಯೂಸಿಕ್ಕು ಎಲ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಇನ್ನೂ ನಾವು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡ್ತೇವೆ. ನಮಗೆ ಎಲ್ಲ ಥರದಲ್ಲೂ ಕೂಡ ನಮ್ಮ ಮಹಾದೇವ್ ಸರ್ ಅವರು, ನಿವೃತ್ತ ಪೊಲೀಸ್ ಅಧಿಕಾರಿ ಅವರು, ಜಾಯಿಸ್ ವೈಶಾಖ್ ಅವರು, ಬಸವರಾಜು ಅವರು, ಹಾಗೆ ವಿಜಯ್ ಆನಂದ್ ಅವರು ಮತ್ತು ರೇಖಾ ಗೌತಮ್ ಅವರು ನಿರೂಪಕರು ಮತ್ತು ಗಾಯಕರು ಕೂಡ. ಹಾಗೆಯೇ ಬಸವರಾಜು ಅವರು ಹಾಗೂ ಹರೀಶ್ ಅವರು ಪೊಲೀಸ್ ಇಲಾಖೆ ಇವರೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಗಾಯನ ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಶುಭರಾತ್ರಿ ಹೇಳ್ತಾ ತಮಗೆಲ್ರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.
ಜನಚೈತನ್ಯ ಫೌಂಡೇಶನ್ ವತಿಯಿಂದ ಇದಕ್ಕಿಂತ ಮುಂಚೆಯಿಂದನೂ ಕೂಡ ಹಲವಾರು ವಿಭಿನ್ನ ಶೀರ್ಷಿಕೆ ಅಡಿಯಲ್ಲಿ ಸಂಗೀತ ಕಾರ್ಯಕ್ರಮಗಳ ಜೊತೆಗೆ ಸಮಾಜ ಸೇವೆಗಳು ಕೂಡ ಹಲವಾರು ನಡೀತಾ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಗಾಯಕಿಯಾಗಿ ನಿರೂಪಕಿಯಾಗಿ ಈ ಒಂದು ಜನಚೈತನ್ಯ ಫೌಂಡೇಶನ್ನಲ್ಲಿ ಭಾಗಿಯಾಗಿರುವಂಥದ್ದು ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಈ ಪ್ರತಿಯೊಬ್ಬರಿಗೂ ಕೂಡ ವಿಭಿನ್ನವಾಗಿ ಅವಕಾಶಗಳನ್ನು ಹೊಸ ಕಲಾವಿದರುಗಳಿಗೂ ಕೂಡ ಒಂದು ಕೊಡ್ತಾ ಎಲ್ಲ ಒಂದು ನಾದಬ್ರಹ್ಮ ಸಭಾಂಗಣವನ್ನು ತುಂಬಿಸುವಂತಹ ಶಕ್ತಿ ಇರುವಂಥದ್ದು ಮತ್ತೊಂದು ವಿಶೇಷ ಅಂತ ಕೂಡ ಹೇಳ್ಬೋದು. ಥ್ಯಾಂಕ್ ಯು ಸರ್. ಖುಷಿ ಆಯ್ತಾ? ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ತಾವು ಈ ಒಂದು ವಿಚಾರವನ್ನು ಗಮನದಲ್ಲಿ ತಗೊಂಡು ಗುರುತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅಭಿಪ್ರಾಯಗಳನ್ನು ಕೇಳೋಕ್ಕೆ ಕೂಡ ಬಂದಿದ್ದೀರಾ. ಥ್ಯಾಂಕ್ ಯು ತಮಗೂ ಕೂಡ. ಶಿವರಾತ್ರಿ. ಈ ಕಾರ್ಯಕ್ರಮದಲ್ಲಿ ಜನಚೈತನ್ಯ ಫೌಂಡೇಶನ್ನ ಅಧ್ಯಕ್ಷರಾದಂಥ ಶ್ರೀಯುತ ಲಕ್ಷ್ಮಣ್ ಸರ್ ಅವರು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದರು. ಹಳೆಯ ಹಾಡುಗಳು ಹಾಗೂ ಭಾವಗೀತೆಗಳು ತುಂಬ ನಾವು ಹಿಂದೆ ಕೇಳ್ತಾ ಇದ್ವಿ. ಅದನ್ನೆಲ್ಲ ಮಾವು ಬೇವಿನಲ್ಲಿ ಹಾಡುಗಳಿದ್ವು. ಇವರು SPB ಹಾಡಿರುವಂಥವು ತುಂಬ ಚೆನ್ನಾಗಿ ಬಂತು ಹಾಡುಗಳೆಲ್ಲ. ಮತ್ತು ಅದನ್ನು ಯಾರಿಗೆ ಅರ್ಪಿಸಿದ್ರು ಅಂದರೆ ಜಾನಕಿ ಅಮ್ಮನಿಗೆ ಅರ್ಪಿಸಿದ್ದಾರೆ. ತುಂಬ ಖುಷಿಯಾಯಿತು. ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಬಂತು. ತುಂಬ ಹಾಡುಗಳು ಹಾಡಿದ್ರು. ನಾವಂತೂ ನನಗೆ ಹಾಡೋಕ್ಕಿಂತ ನನಗೆ ಕೇಳೋದೇ ತುಂಬ ಇಷ್ಟ. ಜೊತೆಗೆ ಇವತ್ತು ನನಗೆ ಮುಖ್ಯ ಅತಿಥಿಯಾಗಿ ಕರೆದಿದ್ರು. ನನಗೆ ಇಲ್ಲೇ ಬಂದಾಗ ಹೌದು ಸರ್, ನನಗೇನಂದರೆ ಈಗ ಇಲ್ಲಿ ಬಂದಾಗ ನನಗೆ ಗೊತ್ತಾಯಿತು ಪ್ರಶಸ್ತಿಯಾಗಿ ಕೊಡೋಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಕವಿರತ್ನ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿದ್ದಾರೆ. ಆಮೇಲೆ ಇನ್ನೊಬ್ಬರಿಗೆ ಸಂಗೀತ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿದ್ದಾರೆ. ನನಗೆ ಇದರಿಂದ ತುಂಬ ಖುಷಿಯಾಗಿದೆ. ಅವ್ರಿಗೆ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ, ನನ್ನ ಅಭಿಮಾನಿಗಳ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್.